ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನೆ ಕಲ್ಯಾಣ ಕರ್ನಾಟಕ ಕಾರ್ಮಿಕರ ಅಧ್ಯಕ್ಷ ಲಕ್ಷ್ಮಣ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಕ್ಷಣಾ ವೇದಿಕೆ ಬೆಳ್ಳಿಗೆಟ್ಟಪ್ಪ ನಗರಾಧ್ಯಕ್ಷ ಬೆಳ್ಳಿಗೆಟ್ಟಪ್ಪ ಜೆ.ವಿ. ಮಂಜುನಾಥ ಜಿಲ್ಲಾಧ್ಯಕ್ಷರು ಆಮ್ ಆದ್ಮಿ ರಾಷ್ಟ್ರೀಯ ಪಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಪಡೆದ ನಗರ ಮಾಜಿ ಅಧ್ಯಕ್ಷರು ಕನ್ನಡ ಪ್ರಮುಖರು. ಈಗ 87ನೇ ರೈಲು ಸಂಚಾರ ವ್ಯವಸ್ಥೆ ಇರ್ಬೋದು, ಬಸ್ ಸಂಚಾರ ವ್ಯವಸ್ಥೆ ಆಂಧ್ರದ ಗಡಿ ಭಾಗ ಇರೋದ್ರಿಂದ ಒಂದು ಕನ್ನಡ ಉಳಿವಿಗೆ ಹೆಚ್ಚು ಮಹತ್ವ ಕೊಡಬೇಕು. ಇದು ನಾವು ಮಹೇಶ್ ಜೋಶಿ ಅವರನ್ನ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರ ಮುಖಾಂತರ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಈ ಸಂಬಂಧಪಟ್ಟರು ಕೂಡ ಇವತ್ತು ಎಲ್ಲರ ಸೇರೋದ್ರಿಂದ ನಮಗೆ ಖುಷಿ ಅನ್ನಿಸ್ತಾ ಇದೆ. ತಾಯಿ ಭುವನೇಶ್ವರಿ ನೆಕ್ಸ್ಟ್ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಬಳ್ಳಾರಿ ರಾಮಪ್ಪ ಸಭಾಂಗಣದಲ್ಲಿ ಬಳ್ಳಾರಿ ಜಿಲ್ಲಾ ಭಾಗದ ಎಲ್ಲ ಕನ್ನಡ ಪರ ಸಂಘಟನೆಯ ಸ್ನೇಹಿತರು ಮತ್ತು ಕನ್ನಡ ಪರ ಸಹಮತ ಸಂಘಟನೆಗಳ ಒಕ್ಕೂಟದ ಎಲ್ಲ ಡಿ ರುದ್ರಪ್ಪ ಸರ್ ಅವರು ನಮ್ಮ ಬಳ್ಳಾರಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಅಂತಂದ್ರೆ ನಮ್ಗೆ ಯಾರು ಗೊತ್ತಿಲ್ಲ. ಇವತ್ತು ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆ ಒಂದ್ ಕಡೆ ಹೋಗಿದೆ. ಹಾಗಾಗಿ ಬಳ್ಳಾರಿ ಜಿಲ್ಲೆ ಒಂದ್ ಭಾಗ. ರಾಜ್ಯ ನೋಡ್ತಕ್ಕಂತೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ನೆಕ್ಸ್ಟ್ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಬಳ್ಳಾರಿಯಲ್ಲಿ ಆಗಲೇಬೇಕು, ಕೊಡಲೇಬೇಕು ಅಂತೇಳಿ ನಾವು ನಮ್ಮ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ನಿಷ್ಠಿ ರುದ್ರಪ್ಪನವ್ರ ಮುಖಾಂತರ ರಾಜ್ಯ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾಕೆ ಬಳ್ಳಾರಿಯಲ್ಲೇ ನಡೀಬೇಕಂತಂದರೆ ಈಗ 87ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. 22ನೇ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆದಿತ್ತು. 22ನೇ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆದಿತ್ತು. ಸುಮಾರು 66 ವರ್ಷಗಳು ಕಳೆದವು. ದಯಮಾಡಿ ಈಗ ಎಲ್ಲ ರೀತಿಯಿಂದ ಒಂದು ರೈಲು ಸಂಚಾರ ವ್ಯವಸ್ಥೆ ಇರ್ಬೋದು, ಬಸ್ಸು ಸಂಚಾರ ವ್ಯವಸ್ಥೆ ಇರ್ಬೋದು, ವಿಮಾನ ಸಂಚಾರ ವ್ಯವಸ್ಥೆ ಇರ್ಬೋದು, ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕೂಡ ಒಂದು ಸಂಪನ್ಮೂಲ ಕ್ರೋಢೀಕರಿಸಿ ಒಂದು ಎಲ್ಲರೂ ಕೂಡ ಉತ್ಸಾಹದಿಂದ ಮಾಡೋದಕ್ಕೆ ಎಲ್ಲ ರೀತಿಯ ಅನುಕೂಲ ಇದೆ. ವಿಶೇಷವಾಗಿ ನಮ್ಮ ಬಳ್ಳಾರಿ ಆಂಧ್ರದ ಗಡಿ ಭಾಗ ಇರೋದ್ರಿಂದ ಒಂದು ಕನ್ನಡ ಉಳಿವಿಗೆ ಹೆಚ್ಚು ಮಹತ್ವ ಕೊಡಬೇಕು. ಇದು ನಾವು ಮಹೇಶ್ ಜೋಶಿ ಅವ್ರನ್ನ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರ ಮುಖಾಂತರ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಈ ಸಂಬಂಧಪಟ್ಟವರು ಕೂಡ ಎಲ್ಲ ಇವತ್ತು ನಾನು ಖುಷಿ ಆಗ್ತಾ ಇದೆ. ದಯವಿಟ್ಟು ಒಂದೇ ಗಂಟೆಯಲ್ಲಿ ನಾವು ಒಂದು ಗ್ರೂಪ್ ಮೆಸೇಜ್ ಹಾಕಿದ್ವಿ ಅಷ್ಟೇ. ಒಂದೇ ಗಂಟೆಯಲ್ಲಿ ನಮಗೆ ವಿಷಯ ತಿಳಿದು ಗ್ರೂಪ್ ಮೆಸೇಜ್ ಹಾಕಿಕ್ಕೆ ನಮ್ಮೆಲ್ಲರೂ ಕರೆ ಕೊಟ್ಟು ಬಂದಿರೋದಕ್ಕೆ ನಾನು ಎಲ್ಲರಿಗೂ ಚಿರಋಣಿ. ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಪಡ್ತೀವಿ ಅಂತೇಳಿ ಎಲ್ಲರೂ ಸೇರಿದ್ರೇ ನಮಗೆ ಖುಷಿ ಅನ್ನಿಸ್ತಾ ಇದೆ. ತಾಯಿ ಭುವನೇಶ್ವರಿ ನೆಕ್ಸ್ಟ್ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಬಳ್ಳಾರಿಯಲ್ಲಿನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದೊರಕುವಂತಾಗಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಜಿಲ್ಲೆಯಲ್ಲಿ 87ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಆಚರಣೆ ಮಾಡ್ತಿದ್ದಾರೆ. ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ 60 ವರ್ಷಗಳು ಕಳೆದರೂ ಕೂಡ ಸಾಹಿತ್ಯ ಒಂದು ಸಮ್ಮೇಳನ ನಡೆದಿಲ್ಲ. ಈಗ ಮುಂದಿನ ಒಂದು 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡಬೇಕಂತೇಳಿ ನಮ್ಮ ಒಂದು ಸಹಮತ ವೇದಿಕೆಯಿಂದ ನಾವು ಎಲ್ಲರೂ ಒತ್ತಾಯ ಮಾಡ್ತಾಯಿದ್ವಿ. ಎಲ್ಲ ಸಂಘಟನೆಗಳ ಒಂದು ಸಹಮತವಿದೆ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳ ಒಂದು ಒಲವಿದೆ. ಅದಕ್ಕಾಗಿ ನಮ್ಮ ಬಳ್ಳಾರಿಯಲ್ಲಿ ಮಾಡುವಂಥ ಒಂದು ಶಕ್ತಿ ಇದೆ. ಎಲ್ಲ ಒಂದು ಕ್ರೋಢೀಕರಣ ಮಾಡುವಂಥ ಸಂಪನ್ಮೂಲನೂ ಇದೆ. ಅದಕ್ಕಾಗಿ ಮುಂದಿನ ಬರುವ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 88ನೇ ಸಮ್ಮೇಳನವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡಲೇಬೇಕಂತೇಳಿ ನಮ್ಮ ಎಲ್ಲರ ಒಂದು ಸಂಘಟನೆಗಳು ಒತ್ತಾಯ ಮಾಡ್ತೀವಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿ ನಡೀತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಬಳ್ಳಾರಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದುಕೊಂಡು ನಮ್ಮ ಬಳ್ಳಾರಿಯಲ್ಲಿ ಇಷ್ಟು ನಡೆಸೋಕ್ಕಾಗಿಲ್ಲ. ಮುಂದಿನ ಸಾರಿಯನ್ನಾಗಲಿ ಮುಂದಿನ ವರ್ಷಗಳನ್ನಾಗಲಿ ನಮ್ಮ ಬಳ್ಳಾರಿಯಲ್ಲಿ ನಡೆಸಿ ಕೊಡ್ಬೇಕಂತೇಳಿ ನಮ್ಮ ನಿಷ್ಠಿ ರುದ್ರಪ್ಪ ಸಾರ್ ಅವರಿಗೆ ಕೇಳಿಕೊಂಡು 87ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ಏನು ನಮ್ಮ ಮಂಡ್ಯದಲ್ಲಿ ನಡೀತಕ್ಕಂಥ ಒಂದು ಅಂತ ಸಮ್ಮೇಳನವನ್ನು 88ನೇ ಸಮ್ಮೇಳನ ನಮ್ಮ ಬಳ್ಳಾರಿ ಜಿಲ್ಲೆಗೆ ಆಗ್ಬೇಕಂತಂದೇಳಿ ನಮ್ಮ ಕನ್ನಡ ಪರ ಒಕ್ಕೂಟದಿಂದ ಮತ್ತು ಸಹಮತ ನಮ್ಮ ಬಳ್ಳಾರಿಯಲ್ಲಿ ಎಷ್ಟು ಸಂಘಟನೆಗಳಿದಾವಲ್ಲ ಎಲ್ಲ ಸಂಘಟನೆಗಳು ಒಗ್ಗೂಡಿಕೊಂಡು ಒಮ್ಮತ ಅಭಿಪ್ರಾಯದ ಮೇರೆಗೆ ನಾವು ಇಲ್ಲಿ ನಿಷ್ಠಿ ರುದ್ರಪ್ಪ ಸಾರ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ನಿಷ್ಠಿ ರುದ್ರಪ್ಪ ಸಾರ್ ಅವರಿಗೆ ನಮ್ಮ ಎಲ್ಲರ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ
ಬರೋ ವರ್ಷ ಇಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನವನ್ನು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ನಡಿಬೇಕಂತಂದೇಳಿ ಕಲ್ಯಾಣ ಕರ್ನಾಟಕ ಕಾರ್ಮಿಕರ ಸಂಘದ ಕಾರ್ಮಿಕರ ಪರವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿಕೊಡಬೇಕೆಂದು ಬಳ್ಳಾರಿ ಸಹಮತ ವೇದಿಕೆಯ ಎಲ್ಲ ಮುಖಂಡರಲ್ಲಿ ನಮ್ಮ ಮನವಿ ಮಾಡ್ತಿದ್ವಿ. ಮನವಿ ಉದ್ದೇಶ ಇಷ್ಟೇ ಅಂದರೆ, ಬಳ್ಳಾರಿಯಲ್ಲಿ ಇವತ್ತಿನವರೆಗೆ 62 ವರ್ಷ ಅದರ ಸದ್ಯ ಯಾವುದೇ ಸಮ್ಮೇಳನ ನಡೀತಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಇಡೀ ಕರ್ನಾಟಕದ ಆಳ ಶಕ್ತಿ ಇದೆ, ಆದರೆ ಸಂತಿ ಇಲ್ಲಿ ಜನಪ್ರತಿನಿಧಿಗಳು ಇದರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ. ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು, ಮಾನ್ಯ ಸದಸ್ಯರು, ಶಾಸಕರು, ಮತ್ತು ಸಂಸತ್ ಸದಸ್ಯರು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಇದರಲ್ಲಿ ಮುಂಜಾಗ್ರತೆ ಕನ್ನಡ ಪರವಾಗಿ ಎಲ್ಲ ಮುಖಂಡರ ಜೊತೆಗೆ ಸಹಿತ ಒಂದು ಕಮಿಟಿ ಮೀಟಿಂಗ್ ಮಾಡಿ ಇಲ್ಲಿಗೆ ಬಳ್ಳಾರಿ ಜಿಲ್ಲೆಗೆ ಈ ಮುಂದಿನ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಗೆ ತರಬೇಕೆಂದು ಜನಪ್ರತಿನಿಧಿ ಅವರ ಅಧ್ಯಕ್ಷತೆಯಲ್ಲಿ ಬಳ್ಳಾರಿಯಲ್ಲಿ ನಡಿಬೇಕೆಂದು ಎಲ್ಲ ಸಹಮತ ಒಕ್ಕೂಟ ಅಧ್ಯಕ್ಷರಲ್ಲಿ ನಮ್ಮ ಮನವಿ ಮಾಡ್ತಿದ್ವಿ. ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಇದ್ರ ಮೇಲೆ ಗಮನ ಹರಿಸಿ ಕೂಡಲೇ ಅವರೊಂದು ಕಮಿಟಿ ಮಾಡಿ ಬಳ್ಳಾರಿಗೆ ಅವರು ತರಬೇಕೆಂದು ಎಲ್ಲ ಅಧ್ಯಕ್ಷರ ಮೇಲೆ ನಾವು ಕೇಳಿಕೊಳ್ತಿದ್ವಿ. ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ನಡೀತಾ ಇದೆ. ಇವತ್ತು ನಮ್ಮೆಲ್ಲರ ಇಲ್ಲಿನ ಇರ್ತಕ್ಕಂಥ ಹೋರಾಟಗಾರರ ಒಂದು ಬೇಡಿಕೆ ಏನಂತಂದ್ರೆ, ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಹೋದರ ನಿಷ್ಠಿ ರುದ್ರಪ್ಪ ಸರ್ ಅವ್ರ ಕಡೆಯಿಂದ ನಾವು ಎಲ್ಲ ಕನ್ನಡ ಪರ ಹೋರಾಟಗಾರರು ಒಂದು ಮನವಿ ಕೊಡಕ್ಕೆ ಇವತ್ತು ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 66 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥದ್ದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಾಹಿತಿ ಇದೆ. ಅವಾಗ ನಾವೆಲ್ಲ ಚಿಕ್ಕವರು ಬಳ್ಳಾರಿನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ಬೇಕಂತೇಳಿ ನಾವೆಲ್ಲರೂ ಧ್ವನಿ ಎತ್ತಿದೀವಿ. ಲಕ್ಷಾಂತರ ಅಭಿಮಾನಿಗಳನ್ನ, ಕನ್ನಡ ಮನಸ್ಸುಗಳನ್ನ ಸೇರಿಸುವಂತ ಕೆಲಸನ ನಾವು ಕನ್ನಡ ಪರ ಹೋರಾಟಗಾರರು ವಿವಿಧ ಸಂಘಟನೆಗಳು ನಾವು ಮಾಡ್ತೀವಿ. ಇವತ್ತು ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಜರುಗಬೇಕು ಅಂತೇಳಿ ನಾಡೋಜ ಮಹೇಶ್ ಜೋಶಿ ಅವರಿಗೆ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿವರಿಗೆ ನನ್ನ ಮುಖಾಂತರ ಇವತ್ತು ಮನವಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು ಕೂಡ ಹಂಪನಗೌಡರು ಅಧ್ಯಕ್ಷರಾದಂಥ 2000 ಇಸ್ವಿಯಿಂದಲೂ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅನೇಕ ಕಾರಣಗಳಿಂದ ಅದು ತಪ್ಪಿ ಹೋಗ್ತಾ ಇದೆ. ಆದರೆ ಈಗ ಬಳ್ಳಾರಿಗೆ ಬರುವ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕೂಡ ಹಿಂದಿನಿಂದಲೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಾನೆ ಬಂದಿದ್ದಾರೆ ಮತ್ತು ಅವರು ಕೂಡ ಮನವಿಯನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯ ಸ್ನೇಹಿತರು, ಕನ್ನಡ ಪರ ಸಂಘಟನೆಯ ಒಕ್ಕೂಟದವರು, ವಿವಿಧ ಸಮುದಾಯದವರು, ವಕೀಲರ ಸಂಘದವರು, ನಿವೃತ್ತ ನೌಕರರ ಸಂಘದವರು, ಹಾಲಿ ನೌಕರರ ಸಂಘದವರು, ಆಮೇಲೆ ವೈದ್ಯರು, ಆಮೇಲೆ ಬೇರೆ ಬೇರೆ ಸಂಘಟನೆಗಳೇನಿದ್ದಾವೆ ಅವರೆಲ್ಲರೂ ಕೂಡ ಒತ್ತಾಯ ಮಾಡಿ ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಗೆ ಬರಬೇಕು ಅಂತಂದೇಳಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಒತ್ತಾಯವನ್ನು ಮಾಡಿದೆ. 87ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾವೇಶವನ್ನು ಮೈಸೂರಲ್ಲಿ ಮಂಡ್ಯದಲ್ಲಿ ನಡೀತಾ ಇದೆ. ಆ ತದನಂತರ ನಮ್ಮ ಬಳ್ಳಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಬಳ್ಳಾರಿಗೆ ಆಗಮಿಸಬೇಕಂತಂದೇಳಿ ನಮ್ಮೆಲ್ಲರ ಒತ್ತಾಯ ಮಾಡ್ತಾ ಇದ್ದೀವಿ. ಅಭಿಮಾನಿಗಳು ಇಲ್ಲಿ ಗಡಿಭಾಗ ಆಂಧ್ರ ಮತ್ತು ಇಲ್ಲಿ ಗಡಿಭಾಗ ಇರೋದರಿಂದ ನಮಗೆ ಕನ್ನಡ ಇಂಥ ಕಾರ್ಯಕ್ರಮಗಳು, ಇಂಥ ಸಮಾವೇಶಗಳು ನಡೆಯೋದ್ರಿಂದ ನಾವು ಅತಿ ಹೆಚ್ಚಿನ ಒಗ್ಗಟ್ಟನ್ನು ಪ್ರದರ್ಶಿಸಿ ಮತ್ತು ಈ ಕನ್ನಡ ಉಳಿವಿಗಾಗಿ ಮತ್ತು ಕನ್ನಡ ನಾಡು ನುಡಿ ಎಲ್ಲವೂ ನಮ್ಮ ಪ್ರೇರಣೆಗೋಸ್ಕರನಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನಮ್ಮ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಗೆ ಕೊಡಬೇಕಂತಂದೇಳಿ ನಾವು ಒತ್ತಾಯ ಮಾಡ್ತಾ ಇದ್ದ ರಾಜ್ಯಾಧ್ಯಕ್ಷರು ಏನಿದಾರಲ್ಲ ಅವರು ಕೂಡ ನಮ್ಮ ಬಳ್ಳಾರಿಗೆ ಒಂದು ಗಮನ ಇಟ್ಟು ನಮ್ಮ ಬಳ್ಳಾರಿಗೆ ಒಂದು ಅವಕಾಶ ಕೊಟ್ಟು ನೋಡ್ಬೇಕಂತಂದೇಳಿ ಕೇಳ್ತಾರೆ.